ನಮಸ್ತೆ ಕನ್ನಡಿಗರೇ, ಇದು ಸಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಧಾರವಾಡ ಹುಡುಗಿ. ಸ್ನಾನಕ್ಕಂತ ಹೇಳಿ ನೀರು ಕಾಸ್ಕೊಳತ್ತಿದ್ದೆ. ಮನ್ಯಾಗಿದ್ದೆ ಅಂದ್ರೆ ನಾನು ಕಾಸ್ಕೋತೀನಿ ನೀರು, ನಮ್ಮ ಅವ್ವಾರಿಗೆ ಹಚ್ಚೋದಿಲ್ಲ. ರೇಡಿಯೋ ಒಳಗೆ ಹಾಡು ಕೇಳತ್ತಿದ್ದೆ. ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡತ್ತಿದ್ವಿ. ಅದಕ್ಕೆ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಅದಕ್ಕೆ ಹಿಟ್ಟು ಹಾಕಿ ರೆಡಿ ಮಾಡಿಡತ್ತಿದ್ದೆ. ಅಮ್ಮ ಆಲ್ರೆಡಿ ಸಾಂಬಾರು ಚಟ್ನಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ನಾ ಇದನ್ನು ಹಾಕಿ ಇಡತ್ತಿದ್ದೆ. ಅವ್ರಿಗೊಂದು ಸಣ್ಣ ಹೆಲ್ಪ್ ಮಾಡಿದೆ ಅಷ್ಟೇ, ಮತ್ತೇನೂ ಇಲ್ಲ. ಅಮ್ಮ ಸಂಡೇಗೊಮ್ಮೆ DD ನ್ಯಾಷನಲ್ ಒಳಗೆ ಹತ್ತೋ ರಂಗೋಲಿ ಪ್ರೋಗ್ರಾಮ್ ನೋಡ್ತಾರೆ, ಹಿಂದಿ ಸಾಂಗ್ಸ್ದು. ಸ್ನಾನ ಮುಗಿಸ್ಕೊಂಡ ಪೂಜೆ ಮಾಡ್ಕೊಂಡು ನಾಷ್ಟ ಮಾಡಿದೆ. ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ನಾಳೆ ಎಕ್ಸಾಮಿಗೆ ರಿವಿಷನ್ ಮಾಡಾಕತ್ತೆ. ನಾಳೆ ಎಕ್ಸಾಮ್ ಐತಿ ಮ್ಯಾನೇಜ್ಮೆಂಟ್. ಸೊ ಅದಕ್ಕೆ ಪಪ್ಪ ಪೇಪರ್ ತೊಗೊಂಡು ಬಂದಿದ್ರು. ನಂದು ಫಸ್ಟ್ ಕಣ್ಣು ಹೋಗಿದ್ದ ಮುಂಜಾನೆ ಮಾತು ಕಡೆ. ಬರೀಪ್ಪ ಓದೋಣ. ನಮ್ಮ ಹವ್ಯಾಸ ಆದ್ಯತೆ ಬದಲಿಸಿಕೊಳ್ಳುವುದು ನಮ್ಮ ಕೈಯಲ್ಲಿ ಇದೆ. ಆ ಮೂಲಕ ಭವಿಷ್ಯವನ್ನು ನಮಗೆ ಬೇಕಾದಂತೆ ಬದಲಿಸಿಕೊಳ್ಳಬಹುದು. ಅಮ್ಮನ ಮೇಲೆ ಕವನ ಬರೆದಿದೆ. ಪ್ರೀತಿಯಲ್ಲಿ ದೇವತೆಯಾದವಳು, ಗುಣದಲ್ಲಿ ಸಿರಿವಂತೆಯಾದವಳು, ತ್ಯಾಗದಲ್ಲಿ ತ್ಯಾಗಮಯಿಯಾದವಳು, ಕರುಣೆಯಲ್ಲಿ ಕರುಣಾಮಯಿಯಾದವಳು, ಮಮತೆಯಲ್ಲಿ ಮಮತಾಮಯಿಯಾದವಳು, ಕಷ್ಟಾನುಕಷ್ಟಗಳ ಎದುರಿಸಿ ಧೈರ್ಯ ಮಾತೆಯಾದವಳು, ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ತಾಳ್ಮೆಯ ಧರಣಿಯಾದಳು, ನನ್ನ ಜೀವನದ ಮೊದಲ ಗುರುವಾದಳು, ಇವೆಲ್ಲ ಮೌಲ್ಯವಿರುವ ಒಂದೇ ಜೀವದಾತೆ ಜಗನ್ಮಾತೆ. ಸಾಯಂಕಾಲದ ಕೆಲಸ ಮುಗಿಸ್ಕೊಂಡು ಓಂಕಾರ ಹೇಳ್ಕೊಂಡೆ ಟೆರೆಸ್ ಮೇಲೆ ಸ್ವಲ್ಪ ಅಡ್ಡಾಡಿ ಮೇಲ್ಗಡೆ ಇರೋ ಬಟ್ಟೆ ಎಲ್ಲ ಕೆಳಗೆ ತೊಗೊಂಡು ಬಂದೆ. ಈಗ ನಮ್ಮ ನಡೆ ಓದಿ ನಡೆ. ಸೊ ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಎಲ್ಲ ಕನ್ನಡಿಗರಿಗೆ ಶುಭವಾಗಲಿ.